ನೋಡಿ ಆ ಜಾಗವನ್ನು ಯಾವ ರೀತಿ ಖರೀದಿ ಮಾಡಿದ್ರಿ ನೀವು 14 ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಬ್ರಾಮ್ ಹೇಳ್ತಿರೋದು ನೀವು 14 ಸೈಟ್ ತೊಗೊಂಡ್ರಿ, ನೋ ಪ್ರಾಬ್ಲಮ್, ಅದು ದಲಿತರ ಜಾಗ ಅಲ್ವೇ ಅಲ್ಲ. ನೀವು ಕೃಷಿ ಬಡಾವಣೆಯನ್ನು ಕೃಷಿ ಭೂಮಿ ಅಂತೇಳಿ ತಗೊಂಡಿದ್ದೀರಿ. ಅಲ್ಲಿ ಕೃಷಿ ಭೂಮಿ ಅಂತ ನಮೂದು ಮಾಡೋದಕ್ಕೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಅದು ಅಧಿಕಾರದ ದುರುಪಯೋಗ. ಇಲ್ಲಿ ಬರೋದು ಪಾಯಿಂಟ್, ಇದೇ ಒಂದೇ ಪಾಯಿಂಟ್. ಇವ್ರು ಹಿಡ್ಕೊಂಡು ನಾನು ಪದೇ ಪದೇ ಕೇಳ್ತಾ ಇದ್ದೆ, ಸರ್ ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೋತಾರ ಅಂತ ಕೇಳಿದೆ. ನೋಡ್ರಿ, ಯಾವುದೋ ಒಂದು ನಲ್ಲಿಯಲ್ಲಿ ನೀರು ಬಂದಿಲ್ಲ ಅಂದ ತಕ್ಷಣ ಸಿದ್ದರಾಮಯ್ಯನವ್ರನ್ನ ಕೇಳೋಕ್ಕಾಗಲ್ಲ. ಆ ಥರ ಅಲ್ಲೇನೋ ಲೂಪ್ ಪೋಲ್ ಆಗಿದ್ದರೆ ಇಷ್ಟು ದೊಡ್ಡ ಇಲಾಖೆಗಳನ್ನ ನೋಡುವಾಗ ಆಗ್ಬೋದು. ತಪ್ಪು ಸ್ವಾಮಿ, ಇದು ದಲಿತ ಜಾಗ ತಗೊಂಡ್ರ? ಇಲ್ಲ ರೀ, ದಲಿತ ಜಾಗ ನಿಂಗ ಜವರ ಇದ್ದಾರಲ್ಲ, ಅದು ದಲಿತ ಜಾಗ ಬರೋದಿಲ್ಲ, ದಲಿತ ಜಾಗನೇ. ಆದರೆ ಅದನ್ನು ಏಲಂ ಏನಂತಾರೆ, ಅದಕ್ಕೆ ಹರಾಜಲ್ಲಿ ತಗೊಂಡಿದ್ದಾರೆ, ಅವಕಾಶ ಇದೆ. ಆಮೇಲೆ ಈ ತಗೊಂಡ ಜಮೀನನ್ನು, ಕೃಷಿ ಭೂಮಿಯನ್ನು, ಖಾಸಗಿ ಭೂಮಿಯನ್ನು ಬಡಾವಣೆಯನ್ನು ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪು. ಅದಕ್ಕೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಸಹಿ ಹಾಕಿದ್ದು ತಪ್ಪು. ಅದು ಒತ್ತಡ ಪ್ರಭಾವದಿಂದ ಆಗಿದೆ. ನಾವೀಗ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ಹುಡುಕ್ತಾ ಇದ್ದೀವಿ. ಸಾಧ್ಯವಾದರೆ ರಿಪಬ್ಲಿಕನ್ನದಲ್ಲಿ ಅದನ್ನು ತೋರಿಸ್ತೀವಿ. ಈಗ ಸರ್ಕಾರ ಏನು ಹೇಳ್ತಾ ಇದೆ, ಸಮಜಾಯಿಷಿ ಏನು ಸರ್ಕಾರದ್ದು? ನೀವು ಟಿ.ಜೆ. ಅಬ್ರಾಮ್ ಅವರ ಆರೋಪ ಕೇಳಿದ್ರಿ, ಇದಕ್ಕೆ ಉತ್ತರ ಕೊಡಿ, ಚರ್ಚೆಗೆ ಬನ್ನಿ ಅಂತೇಳಿ. ಈಗ ಸರ್ಕಾರ ಏನು ಹೇಳುತ್ತೆ, ಬನ್ನಿ ಕೇಳಿಸ್ಕೊಳ್ಳಿ. ಸರ್ಕಾರ ಹೇಳುತ್ತೆ, CM ಪತ್ನಿ ಆಸ್ತಿ ಉಳಿಸಿಕೊಳ್ಳಲು ಮುಡಾಗೆ ಅರ್ಜಿ ಹಾಕಿದ್ದಾರೆ. ತಪ್ಪೇನು? ಮುಡಾದಲ್ಲಿ ತಪ್ಪೇ ಆಗಿರೋದು ಅಧಿಕಾರಿಗಳಿಗೆ ಗೊತ್ತು. ತಮ್ಮ ಬೈಲಾದಲ್ಲಿ ಅವರು ತಮ್ಮ ಮೀಟಿಂಗಲ್ಲಿ ಹೇಳಿದ್ದಾರೆ, ನಮ್ಮಿಂದ ತಪ್ಪಾಗಿದೆ, ನಿಮ್ಮ ಜಾಗವನ್ನು ನಾವು ಗೊತ್ತಿಲ್ಲದೆ ಡೆವಲಪ್ ಮಾಡಿ ಮಾರಾಟ ಮಾಡಿದ್ದೀವಿ, ಇದರ ಬದಲಾಗಿ ನಿಮಗೆ ಬೇರೆ ಜಾಗ ಕೊಡ್ತೀವಿ. ನಿಜವಾಗಲೂ ಸರ್ಕಾರ ಹೇಳೋದು ಅಥವಾ ಸಿದ್ದರಾಮಯ್ಯ ಪರ ವಾದ, ನಾವು 3.16 ಎಕರೆ ಅಷ್ಟೇ ಕೊಡಬೇಕಾಗಿತ್ತು, ಆದರೆ ನಾವು ಬೇಡಪ್ಪ 50% ಸಾಕು ಅಂತ ಹೇಳಿದ್ವಿ. ಆ ಆಧಾರದಲ್ಲಿ ನಮಗೆ 14 ಸೈಟ್ ಸಿಕ್ತು. ತಪ್ಪು ಒಪ್ಪಿ ಪರಿಹಾರ ರೂಪದಲ್ಲಿ ಸೈಟ್ ನೀಡಲು ಸಮ್ಮತಿ. 50-50 ಅನುಪಾತದಲ್ಲಿ 3.16 ಎಕರೆಗೆ 14 ನಿವೇಶನ ನೀಡಲಾಗಿದೆ. ನಾವು ಕೊಟ್ಟಿದ್ದಲ್ಲ, ಮೂಡ ನಾವು ಕೇಳಿದ್ದಲ್ಲ, ಮೂಡ ಕೊಟ್ಟಿದ್ದು. ಆ ಜಾಗ ಬೇಕು ಅಂತ ನಾವು ಕೇಳಿಲ್ಲ. 14 ಸೈಟ್ ನಮಗೆ ಕೊಟ್ಟೋದಕ್ಕೆ ಮಾತಾಡ್ತಿರಲ್ಲ. BJP ಅವಧಿಯಲ್ಲಿ ಇದೇ 50-50 ಅನುಪಾತದಲ್ಲಿ 1900 ಸೈಟ್ ಹಂಚಿಕೆ ಆಗಿದೆ, ಮಾತಾಡಿ ಅಂತ. ಆದರೆ ಈಗ ಭ್ರಷ್ಟಾಚಾರ ಆಗಿದೆ ಅಂದರೆ ಹೇಗೆ? ನಾವು 14 ಸೈಟ್ ತಗೊಂಡಿದ್ದು ತಪ್ಪಾ? ನೀವು 1900 ಸೈಟ್ ಕೊಟ್ಟರಲ್ಲ ಇದೇ ಆಧಾರದ ಮೇಲೆ, ಅದು ಭ್ರಷ್ಟಾಚಾರ ಅಲ್ವಾ? ಅಂದರೆ ನೀವು ತಗೊಂಡ್ರೆ ಸರಿ. CM ಪತ್ನಿಯಿಂದ ಮಾತ್ರಕ್ಕೆ ಆ ಹೆಣ್ಣು ಮಗಳಿಗೆ ತನ್ನ ಆಸ್ತಿಯನ್ನು ರಕ್ಷಣೆ ಮಾಡ್ಕೋಬಾರ್ದಾ ಅಂತ ಸರ್ಕಾರ ಕೇಳೋದು. ಸಮರ್ಥನೆ. ಇದೆಂಗ್ರಿ ಸ್ವಜನ ಪಕ್ಷಪಾತ ಆಗತ್ತೆ? ತಮ್ಮ ಹಕ್ಕಿಯಲ್ಲೇ ಬರುವಂಥ ದುಡ್ಡು, ತನ್ನ ಹಕ್ಕಲ್ಲಿ ಬರಬೇಕಾದಂಥ ಜಾಗವನ್ನು ಪಾರ್ವತಿ ಮೇಡಮ್ ಅವರು ತಗೊಂಡಿದ್ದಾರೆ, ಸ್ವಜನ ಪಕ್ಷಪಾತ ಹೆಂಗೆ ಹೇಳಿ ಸರ್ಕಾರ ವಾದ ಮಾಡ್ತಾ ಇದೆ. ಓಕೆ, ಟಿ.ಜೆ. ಅಬ್ರಾಮ್ ಏನು ಕೇಳಿದ್ರು ಹೇಳಿದೆ. ಸರ್ಕಾರ ಏನು ವಾದ ಮಂಡಿಸ್ತಾರೆ? ರಾಜ್ಯಪಾಲರು ಏನು ಮಾಡ್ತಾರೆ? ನೋಡಿ, ದೆಹಲಿಯಲ್ಲಿದ್ದಾರೆ ರಾಜ್ಯಪಾಲರು. ಈ ದೆಹಲಿಗೆ ಹೋದ ತಕ್ಷಣ ಒಂದು ಡೌಟ್ ಬರಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ರಾಜ್ಯಪಾಲರಿಗೆ ಒಬ್ಬರು ಕೇಳೋರಿದ್ದಾರೆ, ರಾಜ್ಯಪಾಲರನ್ನೊಬ್ಬರು ಕೇಳೋರಿದ್ದಾರೆ. ಯಾರು? ರಾಷ್ಟ್ರಪತಿಗಳು. ಮುಖ್ಯಮಂತ್ರಿಯನ್ನು ಕೇಳೋರಿದ್ದಾರೆ. ಯಾರು? ರಾಜ್ಯಪಾಲರು. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು. ಅವರು ರಾಷ್ಟ್ರಪತಿಗಳನ್ನು ಭೇಟಿಯಾಗುವಾಗ ಈಗ ರಾಜಕೀಯ ಇರುತ್ತಲ್ಲ, ಯಾರನ್ನು ಭೇಟಿಯಾದರು, BJP ಯಾರನ್ನಾದರೂ ಭೇಟಿಯಾದರು. ಯಾಕೆಂದರೆ ಮೂಲ ಹುಡುಕ್ತಾ ಹೋಗ್ತೀವಿ ನಾವು. ದೆಹಲಿಗೆ ಹೋದ್ರು ಅಂತಂದರೆ ಇಂಥದ್ದೆಲ್ಲ ಕಸರತ್ತುಗಳು ನಡೀತಾ ಇದೆ ಅಂತೇಳಿ. ಆದರೆ ಅವರು ಹೋಗಿರೋದು ದೆಹಲಿಯಲ್ಲಿ ರಾಜ್ಯಪಾಲರ ಸಮಾವೇಶ ನಡೀತಾ ಇದೆ. ಸಮಾವೇಶ ಮುಗಿಸಿ ನಾಳೆ ಬರ್ತಾರೆ ಗೆಹ್ಲೋಟ್. ರಾಜ್ಯಪಾಲರ ವಾಪಸಿ ಬಳಿಕ ಪರಾಮರ್ಶೆ ಕಾರ್ಯ ಶುರುವಾಗುತ್ತೆ. CM ಸಮಜಾಯಿಷಿ ಕೊಟ್ಟರಲ್ಲ, CM ಹೇಳಿದ್ರಲ್ಲ, ಅಂದರೆ ಕ್ಷಮೆ ಮಾಡಬೇಕು, ಮಾಡೇ ಇಲ್ಲ, ಅವತ್ತೇ ಕೊಟ್ಟುಬಿಟ್ರು, 7 ದಿನಗಳಲ್ಲಿ ಕೊಟ್ಟುಬಿಡಿ. ಓಕೆ, ಕೊಟ್ಟಿದ್ದಾರೆ, ತಪ್ಪೇನಿಲ್ಲ, ಕೊಡಬಾರ್ದು ಅಂತೇನಿಲ್ಲ. ಈಗ ಸರ್ಕಾರದ ಸಮಜಾಯಿಷಿಯನ್ನು ಮುಡಾದ ಬಗ್ಗೆ ಈಗ ನೀವು ಟಿ.ಜೆ. ಅಬ್ರಹಾಂ ಹೇಳಿದ್ದು ಕೇಳಿಕೊಳ್ಳ್ರಿ. ಭೂಮಿ ಆಗುತ್ತೆ, ಅದು ಹೆಂಗ್ರಿ ಕೃಷಿ ಭೂಮಿ ಆಗುತ್ತೆ? 2004ರಲ್ಲಿ ಮತ್ತೆ 2001ರಲ್ಲಿ ಸೈಟ್ ಆಗಿದೆ, ಹಂಚಿಕೆ ಆಗಿದೆ. ಯಾರಿಗೋ ಹಂಚಿದ್ದ ಸೈಟನ್ನು ಖರೀದಿ ಮಾಡಿದ್ರ ನೀವು ಮಲ್ಲಿಕಾರ್ಜುನ್ ಅವರೇ ಅಂತ ಟಿ.ಜೆ. ಅಬ್ರಹಾಂ ಕೇಳೋದು. 2004ರಲ್ಲಿ ನೀವು ಜಮೀನು ಖರೀದಿ ಮಾಡ್ತೀರಿ, ಆ ದಾಖಲೆ ಪ್ರಕಾರ. ನೀವು ಹೇಳ್ತೀರಲ್ಲಿ ಕೃಷಿ ಭೂಮಿ ಅಂತ. ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಕೃಷಿ ಜಮೀನು ಇರಲಿಲ್ಲ, ಬಡಾವಣೆ ಇತ್ತು. 2001ರಲ್ಲಿ ಬಡಾವಣೆ ಇರುತ್ತೆ. ನೀವು ಖರೀದಿ ಮಾಡಿದ ನಂತರ 2004ಕ್ಕೆ ಖರೀದಿ ಮಾಡ್ತೀರಿ, 2010ರಲ್ಲಿ
ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ. ನೋಡಿ, 9 ವರ್ಷಗಳ ಗ್ಯಾಪ್. ವಿಜಯಪುರಂ ಏನು ಹೇಳ್ತಿದ್ದಾರೆ? ನೀವು ತಗೊಂಡ್ರೆ ಯಾವಾಗ 2004ರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ. ನಮೂದು ಯಾವಾಗ ಮಾಡ್ತೀರಿ? 2010ರಲ್ಲಿ. ಅಂದರೆ 2001ರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು. ಅಲ್ಲಿ ರೋಡ್ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ಅಲ್ಲಿ ನಿವೇಶನ ಇತ್ತು. 2004ರಲ್ಲಿ ಅದು ಹೆಂಗೆ ಕೃಷಿ ಭೂಮಿ ಆಗುತ್ತೆ? ಕೃಷಿ ಭೂಮಿ ಆಗಿದ್ದು ಯಾವಾಗ? 2010ರಲ್ಲಿ ನೀವು ಮಾಡಿಕೊಂಡ್ರಿ. ಹೆಂಗೆ? ಯಾರು ಮಾಡಿದ್ದು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು. ಯಾರು? ಇಬ್ಬರೂ ಪರಿಶೀಲನೆ ಮಾಡಿರಬೇಕು. DC ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ. ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ, ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ. ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ? ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇದು. ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ? ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ? ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ? ಅಂದರೆ ಉದ್ದೇಶ ಏನು ಗೊತ್ತಾ? ಈಗ ಆ ತಹಶೀಲ್ದಾರ್, ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ. ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ. ಜಾಗ ಎಲ್ಲ ತಗೊಂಡಿದ್ರು. ಯಾರು ನೋಡಿಲ್ಲ, ನಾವು ನೋಡಿದ್ವಿ, ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ. CM ಸಿದ್ದರಾಮಯ್ಯ ಗರಂ ಆಗಿಬಿಟ್ರು. ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ. ಬನ್ನಿದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಬೇಕಾಗಬೇಕು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್